ನಮಸ್ಕಾರ ವೀಕ್ಷಕರೇ. ವಿಶೇಷ ವೇಷಭೂಷಣ, ವಿಶೇಷ ಪ್ರಾಂತ್ಯದ ವಿಶೇಷ ಅಡುಗೆಯೊಂದಿಗೆ ಇಂದಿನ 3ನೇ ಸುತ್ತಿನ 2ನೇ ಸಂಚಿಕೆಯಲ್ಲಿ ಎಲ್ಲರೂ ತುಂಬ ಪ್ರಿಪೇರ್ ಆಗಿ ಬಂದಿದ್ದಾರೆ. ಇದು ನಿನ್ನೆ ಥರನೇ ವಿಶೇಷ ಪ್ರಾಂತ್ಯದ ವಿಶೇಷ ಅಡಿಗೆ. ಹಾಗಾದರೆ ತಡ ಯಾಕೆ ವೀಕ್ಷಕರೇ, ಬನ್ನಿ ನಿಮ್ಮ ನೆಚ್ಚಿನ ವಿಮರುಚಿ ಅಭಿರುಚಿಯ ಬ್ಯಾಂಗ್ಳೂರ್ನ ಬೆಸ್ಟ್ ಅತ್ತೆ ಸೊಸೆ ಚಾಲೆಂಜ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ನಮಸ್ಕಾರ. ನಮಸ್ಕಾರ. ಇವತ್ತು ಏನು ಅನ್ನಿಸ್ತಾ ಇದೆ, ಯಾವ ಪ್ರಾಂತ್ಯದವ್ರು ಬರ್ತಾ ಇದ್ದಾರೆ ಅಂತ? ಐಡಿಯಾ ಇಲ್ಲ, ಒಟ್ಟಿನಲ್ಲಿ ನೋಡೋಣ ಯಾರು ಬರ್ತಾರೆ ಅಂತ. ಆಶಾರಾಣಿಯವರೇ, ಇಂದಿನ ಸಂಚಿಕೆಯಲ್ಲಿ ಮಲ್ಲೇಶ್ವರಂ ಮತ್ತು JP ನಗರದ ಬೆಸ್ಟ್ ಅತ್ತೆ ಸೊಸೆಗಳು ಬರ್ತಾ ಇದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಈ ಸಂಚಿಕೆಯ ಮೊದಲನೇ ಸುತ್ತಿನಲ್ಲಿ ಮಲ್ಲೇಶ್ವರಂ ಏರಿಯಾದ ಬೆಸ್ಟ್ ಅತ್ತೆ ಸೊಸೆಯಾದಂತಹ ಭವಾನಿ ಮತ್ತು ಗಿರಿಜಾರ್ ಅವರು ಬರ್ತಾ ಇದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಬ್ಯೂಟಿಫುಲ್, ಏನ್ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ಸ್. ಈ ಡ್ರೆಸ್ ನೋಡಿದ್ರೆ ಗೊತ್ತಾಗುತ್ತೆ ರಾಜಸ್ಥಾನ ಅಲ್ವಾ? ರಾಜಸ್ಥಾನದ ಒಂದು ಇದು. ಹಾಗಾದ್ರೆ ರಾಜಸ್ಥಾನದ ಇವತ್ತು ಡೆಲಿಷಿಯಸ್ ಡಿಶ್ ಅನ್ನ ಹೇಳ್ಕೊಡ್ತೀರಿ. ಹೌದು. ಹೇಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿಯಾಗಿದೆ ಈ ರೌಂಡ್ ತನಕ ಬಂದಿರೋದು, ಮತ್ತು ಈ ಥರ ಎಲ್ಲ ಡ್ರೆಸ್ ಮಾಡ್ಕೊಂಡು ಬಂದು ನಮಗೂ ಈ ಥರ ಎಲ್ಲ ಆಪರ್ಚುನಿಟಿ ಸಿಕ್ಕಿರೋದು ತುಂಬಾ ಸಂತೋಷ ಆಗ್ತಾ ಇದೆ. ಇದು ಫಸ್ಟ್ ಟೈಮ್ ಕಾಸ್ಟ್ಯೂಮ್ ಹಾಕೊಂಡಿದ್ದೀರಾ ನೀವು? ಕಂಫರ್ಟೇಬಲ್ ಆಗಿದೆಯಾ? ಅಡುಗೆ ಮಾಡ್ಬೋದಾ? ನಿಮ್ಮ ಜೊತೆ ಯಾರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಅಂತ ಗೊತ್ತಿದೆಯಾ ನಿಮಗೆ? ಗೊತ್ತಿಲ್ವಾ? ಕರೆಯೋಣವಾ? ಬನ್ನಿ. ಈ ಸಂಚಿಕೆಯ 2ನೇ ಸ್ಪರ್ಧಿಯಾಗಿ JP ನಗರದ ಬೆಸ್ಟ್ ಅತ್ತೆ ಸೊಸೆಯಾದಂತಹ ಶ್ರೀ ರಂಗಮಣಿ ಮತ್ತು ಸವಿತಾರವರು ಬರ್ತಾ ಇದ್ದಾರೆ. ಬನ್ನಿ ಅವರನ್ನ ನಮ್ಮ ಅಡಿಗೆ ಮನೆಗೆ ಬರ್ಮಾಡ್ಕೊಳ್ಳೋಣ. ಬನ್ನಿಮ್ಮ. ನಮಸ್ಕಾರ. ವಣಕ್ಕಂ. ವಾವ್, ತಮಿಳಿಯನ್ ಅಲ್ವಾ? ಹೌದು. ಅವರು ಮಲ್ಲೇಶ್ವರಂ ಏರಿಯಾದ ಬೆಸ್ಟ್ ಅತ್ತೆ ಸೊಸೆ ಆಯ್ತು. ಇವಾಗ ರಾಜಸ್ಥಾನದವರು ಅಥವಾ ತಮಿಳ್ನಾಡಿನವರು ಫಸ್ಟ್ ಅಡಿಗೆ ಮಾಡ್ತಾರೆ ಅಂತ ಹೇಳಿ ನನಗೆ. ರಾಜಸ್ಥಾನದವರೇ ಮಾಡ್ತೀವಿ. ರಾಜಸ್ಥಾನದವರೇ ಮಾಡ್ತೀರಿ? ನೀವು ಕರ್ನಾಟಕದವ್ರಲ್ವಾ? ಅಲ್ಲ, ಅದು ನಾರ್ತ್ ಇಂದ ಬರ್ಬೇಕಲ್ಲ ಸೌತ್ಗೆ, ನಾರ್ತ್ ಅವ್ರಿಗೆ ಫಸ್ಟ್ ಕೊಡೋಣ. ಓಕೆ ಫೈನ್, ಹಾಗಿದ್ರೆ ನೀವು ಕುತ್ಕೊಳ್ಳಿ. ಬನ್ನಿ. ನಮಸ್ಕಾರ. ವಣಕ್ಕಂ. நீங்கள் 2 பேரும் அழகா இருக்கீங்க. ಏನು ತಪ್ಪು ಹೇಳಿದೇನೋ ಗೊತ್ತಿಲ್ಲ. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀವಿ. ಡೈರೆಕ್ಟ್ ರಾಜಸ್ಥಾನದಿಂದ ಇಲ್ಲಿಗೆ ಬಂದ್ರಾ ಅಥವಾ ಹೇಗೆ? ಡೈರೆಕ್ಟಾಗಿ ರಾಜಸ್ಥಾನದಿಂದ ಬಂದಿದ್ದೀವಿ. ಇವಾಗ ರಾಜಸ್ಥಾನದ ಯಾವ ಡಿಶ್ ಮಾಡ್ತಿದ್ದೀರಾ? ಇವತ್ತು ರಾಜಸ್ಥಾನಿ ಘಟ್ಟಾ ಕರಿ ಅಂತ ಮಾಡ್ತಾ ಇದೀವಿ. ರಾಜಸ್ಥಾನಿ ಘಟ್ಟಾ ಕರಿ ಅದೇನು ಸ್ಪೆಷಲ್? ಎದಕ್ಕೋಸ್ಕರ ಮಾಡ್ತಾರೆ ಇದನ್ನ? ಚಪಾತಿ ರೋಟಿ ಎಲ್ಲ ರಾಜಸ್ಥಾನಿಯವ್ರು ನೆಂಚ್ಕೊಂಡು ತಿಂತಾರೆ. ಗ್ರೇವಿ ಅದು ಯೂಶುವಲ್ ಆಗಿ ಎಲ್ಲರೂ ಮನೇಲಿ ಮಾಡುವಂಥದ್ದು. ಅಂದ್ರೆ ರಾಜಸ್ಥಾನ. ಓಕೆ, ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನ ಹೇಳಿ. ಹೇಳ್ತೀನಿ. ಇದು ಕಡಲೆ ಹಿಟ್ಟು, ಮೊಸರು, ಇದು ಧನಿಯಾ ಪೌಡರ್, ಜೀರಿಗೆ, ತುಪ್ಪ, ಉಪ್ಪು, ಎಣ್ಣೆ, ಇದು ರೆಡ್ ಚಿಲ್ಲಿ ಪೌಡರ್, ಅರಿಶಿನ. ಇದು ಮನೇಲೇ ಕಲಿಸ್ಕೊಂಡು ಬಂದಿರೋಂಥ ಹಿಟ್ಟಿದು. ಇದು ಮನೇಲೇ ಬೇಯಿಸ್ಕೊಂಡು ಬಂದಿರೋಂಥ ಘಟ್ಟ. ರಾಜಸ್ಥಾನಿ ಘಟ್ಟ ಅಂದರೆ ಅದೇ. ಓಕೆ, ಈ ರೆಸಿಪಿ ಮಾಡೋಕ್ಕಿಂತ ಮುಂಚೆ ಹೇಳಬೇಕು ಅಂತ ಇದ್ದೀನಿ. ನಿಮಗೆ ರೂಲ್ಸ್ ಎಲ್ಲ ಗೊತ್ತಿದೆಯಾ? ಇಲ್ಲ, ಗೊತ್ತಿಲ್ಲ. ನಾನು ಹೇಳ್ತೀನಿ. ಇದು ತಗೊಳ್ಳಿ. ನಿಮ್ಮ ಕಣ್ಣಳತೆ ಎಷ್ಟು ಸರಿಯಾಗಿದೆ ಅಂತ ನಾವು ಟೆಸ್ಟ್ ಮಾಡ್ತೀವಿ. ನೀವು ಕಡಿಮೆ ಮಾಡಿದ್ರೆ ಅದ್ರ ಪಾಯಿಂಟ್ಸ್ ಕಡಿಮೆ ಆಗುತ್ತೆ, ಜಾಸ್ತಿ ಮಾಡಿದ್ರೂ ಪಾಯಿಂಟ್ಸ್ ಕಡಿಮೆ ಆಗುತ್ತೆ. ಸೊ ನೋಡಿಕೊಂಡು ಕರೆಕ್ಟಾಗಿ ಬೌಲ್ ಎಷ್ಟು ಕೊಟ್ಟಿದ್ದೀವೋ ಅಷ್ಟೇ ಕರೆಕ್ಟಾಗಿ ಮಾಡ್ಬೇಕು. ನೀವು ಮಾಡ್ತೀರಾ? ಮಾಡ್ತೀವಿ. ಓಕೆನಾ? ಓಕೆ, ಆ ಕಡೆ ಇಡಿ. ಅದು ಫೈನ್. ಈಗ ಮೊದಲನೇದಾಗಿ ಏನು ಮಾಡಬೇಕು? ಮೊದಲನೇದಾಗಿ ಇವಾಗ ಇದು ಕಡಲೆ ಹಿಟ್ಟು ಒಂದು ಬೌಲಿಗೆ ಹಾಕ್ಬಿಟ್ಟು ಉಪ್ಪು, ಈ ಧನಿಯಾ ಪುಡಿ ಮತ್ತು ಈ ಕೆಂಪು ಮೆಣಸಿನ್ಕಾಯಿ ಪುಡಿ, ಒಂಚೂರು ತುಪ್ಪ, ಈ ಎಲ್ಲ ಪುಡಿಗಳು ಹಾಕಿ ಮಿಕ್ಸ್ ಮಾಡಿ ಕಲಿಸ್ಕೊಂಬರ್ಬೇಕು. ಇದು ಕಲಿಸ್ಕೊಂಡು ಬಂದಿರೋ ಹಿಟ್ಟನ್ನ ಚಪಾತಿ ಥರ ಈ ಥರ ಪೀಸ್ ಮಾಡಿ ಬಾಯ್ಲ್ ಮಾಡಬೇಕು. ಸೊ ಇದು ಬಾಯ್ಲ್ ಆಗಿರೋದನ್ನ ತೊಗೊಂಬಂದಿದ್ದೀವಿ. ಇವಾಗ ಇದರಲ್ಲಿ ಘಟ್ಟಾ ಕರಿ ಮಾಡಿ ತೋರಿಸ್ತಾ ಇದ್ದೀವಿ. ಅಂದರೆ ಈ ಬೌಲನ್ನು ಚಪಾತಿ ಥರ ಸಣ್ಣ ಸಣ್ಣ ಪೀಸಸ್ ಥರ ಈ ಥರ ಕಟ್ ಮಾಡಿ ಅದನ್ನು ನೀರಿನಲ್ಲಿ ಒಂದು 5 ನಿಮಿಷ ಬಾಯ್ಲ್ ಮಾಡಬೇಕು. ಅವಾಗ ಬಾಯ್ಲ್ ಮಾಡಿದಾಗ ಈ ಥರ ಆಗುತ್ತೆ, ಘಟ್ಟ ಪ್ರಿಪೇರ್ ಆಗುತ್ತೆ. ಸೊ ಈ ರಾಜಸ್ಥಾನಿ ಘಟ್ಟ ಇದರಲ್ಲಿ ನಾವು ಕರಿ ಮಾಡಿ ತೋರಿಸ್ತಾ ಇದ್ದೀವಿ, ರಾಜಸ್ಥಾನಿ ಟೈಪ್. ಓಕೆ ಫೈನ್. ಹಾಗಾದರೆ ಮೊದಲನೇದಾಗಿ ಏನು ಮಾಡಬೇಕು?
ಗ್ಲಾಮರ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾರೆ. ಇವ್ರಿಗೆ ನಾಚಿಕೆನೂ ಆಗ್ತಾ ಇದೆ ನೋಡಿ. ಈ ಥರ ರಾಜಸ್ಥಾನಿಯವ್ರ ಥರ ಒಂದು ಸ್ವಲ್ಪ ನಾಚ್ಕೊಳ್ತಾ ಇದ್ದಾರೆ. ಅವ್ರು ಬರುವಾಗ ಹೀಗೆ ಬಂದರು, ನಾನು ಅನ್ಕೊಂಡೆ. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಹೇಳಿದ್ನಲ್ಲ ಆಗ್ಲೇ, ಇದು ಬೇಯಿಸಿಟ್ಕೊಂಡಿರೋದು ಘಟ್ಟ, ಇದನ್ನು ಈಗ ಮಿಕ್ಸ್ ಮಾಡಬೇಕು. ಭವಾನಿ ಅವರೇ, ಈ ಡಿಶನ್ನು ಯಾರು ಹೇಳ್ಕೊಟ್ರು ನಿಮಗೆ? ಇದು ಆ್ಯಕ್ಚುಲಿ ಬುಕ್ಕಲ್ಲಿ ನೋಡಿ ಕಲ್ತಿದ್ದು. ಹೌದಾ? ಒಂದು ಸ್ವಲ್ಪ ಹಾಕ್ಕೋತೀನಿ. ನೋಡಿ ಹಾಕ್ಕೊಳ್ಳಿ, ಕಣ್ಣಳ್ತೆ ಸುತ್ತು ಬಾಲ್ ನೋಡ್ಕೊಳ್ಳಿ ಎಷ್ಟು ಸತಿ ಆಗುತ್ತೆ. ಸರಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಓಕೆ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು. ಅಂದರೆ ಬಾಣಲೆ ಇಟ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಜೀರಿಗೆ, ಸೊ ಜೀರಿಗೆ ಒಂದು ಸ್ವಲ್ಪ ಅದು ಎಣ್ಣೆಗೆ ಹೊಂದ್ಕೊಂಡ್ಮೇಲೆ ಮಿಕ್ಸ್ ಮಾಡಿರೋದನ್ನು ಹಾಕಬೇಕು. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಮೊಸರು ಇದೆಲ್ಲ ಹಾಕಿದ್ದೀವಲ್ಲ, ಘಟ್ಟ ಎಲ್ಲ ಫುಲ್ಲು ಆ ಮಸಾಲ ಜೊತೆಗೆಲ್ಲ ಬಾಯ್ಲ್ ಆಗಿ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಅವಾಗ ಅದು ಹುಳಿ ಟೇಸ್ಟ್ ಬರುತ್ತಾ ಇದ್ರದ್ದು? ಸ್ವಲ್ಪ ಹುಳಿ, ಉಪ್ಪು, ಖಾರ ಎಲ್ಲ ಇರುತ್ತೆ. ಮೈಲ್ಡ್ ಆಗಿರುತ್ತೆ, ತುಂಬ ಸ್ಪೈಸಿ ಥರ ಇರಲ್ಲ. ಯಾಕಂದರೆ ಅವ್ರು ರಾಜಸ್ಥಾನವ್ರು ತುಂಬ ಜಾಸ್ತಿ ಸ್ವೀಟ್ ಅಂಶ ಇರುತ್ತಲ್ಲ ಅವ್ರದ್ದು. ಡಿಶಸಲ್ಲೆಲ್ಲ ಜಾಸ್ತಿ ಸ್ವೀಟ್ ಅಂಶನೇ ಇರುತ್ತೆ, ತುಂಬ ಸ್ಪೈಸಿ ಎಲ್ಲ ಇರಲ್ಲ ಅವ್ರದ್ದು, ಮೈಲ್ಡ್ ಆಗಿರುತ್ತೆ. ಈಗ ನಿಮಗೆ ರಾಜಸ್ಥಾನಿ ಕಾನ್ಸೆಪ್ಟ್ ಕೊಟ್ಟ ತಕ್ಷಣ ನೀವು ಹೇಗೆ ಪ್ರಿಪೇರ್ ಆದರೆ, ಈ ಕಾಸ್ಟ್ಯೂಮು ಇದೆಲ್ಲ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದೀರಾ, ಅದೆಲ್ಲ ನಿಮ್ಗೆ ಹೇಗೆ ಬಂತು ಐಡಿಯಾ? ಅಂದರೆ ಈ ಟಿ ವಿಗಳಲ್ಲಿ ಫಿಲಮ್ಲೆಲ್ಲ ನೋಡಿರ್ತೀವಲ್ಲ ರಾಜಸ್ಥಾನಿ, ಈಗ ಸೀರಿಯಲ್ಸ್ಗಳು ಅದರಲ್ಲೆಲ್ಲ ಡ್ರೆಸ್ ಮಾಡಿರ್ತಾರಲ್ಲ, ಆ ಒಂದು ಐಡಿಯಾ ಇತ್ತು ಡ್ರೆಸ್ ಹೇಗೆ ಮಾಡ್ತಾರೆ ಅಂತ. ಓಕೆ. ಕೆಲವು ಮ್ಯಾಗ್ಝಿನ್ಸು ಇವಾಗ ಇಂಟರ್ನೆಟ್ ಸಿಸ್ಟಮ್ ಕಂಪ್ಯೂಟರ್ದು ಬಂದುಬಿಟ್ಟಿದೆಯಲ್ಲ, ಸೊ ಅದರಲ್ಲೆಲ್ಲ ಗೊತ್ತಾಯ್ತಲ್ಲ, ಸೊ ಇದ್ರ ಮೇಲೆ ರೆಡಿ ಆಗ್ಬೋದು ಅಂತ ಒಂದು ಐಡಿಯಾ ಬಂತು. ಇಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಇದಾಗಿದೆ ನೇತ್ರ. ಈಗ ಅದು ಸರ್ವಿಂಗ್ ಬೌಲಿಗೆ ಹಾಕೋಣ. ನೇತ್ರ, ಈಗ ರಾಜಸ್ಥಾನಿ ಘಟ್ಟ ಕರಿ ರೆಡಿಯಾಗಿದೆ. ಥ್ಯಾಂಕ್ ಯು. ರಾಜಸ್ಥಾನಿ ಘಟ್ಟ ಕರಿ ಸವಿಯಲು ಸಿದ್ಧ. ಈಗ ನಮ್ಮ ಮೊದಲನೇ ಜೋಡಿ ಅತ್ತೆ ಸೊಸೆ ಜೋಡಿ 2ನೇ ರೆಸಿಪಿ ಯಾವ್ದು ಮಾಡ್ತಾ ಇದ್ದಾರೆ ಅಂತ ನೋಡೋಣವಾ? ಬನ್ನಿ. ಸೆಕೆಂಡ್ ರೆಸಿಪಿ ಯಾವ್ದು ಮಾಡ್ತಿದ್ದೀರಾ? ಜೈಪುರಿ ಮೇವಾ ಪಲಾವ್ ಅಂತ ಮಾಡ್ತಿದ್ದೀವಿ. ಮೇವಾ ಅಂದರೆ ಡ್ರೈ ಫ್ರೂಟ್ಸ್. ಬಿಕಾಸ್ ರಾಜಸ್ಥಾನವ್ರು ತುಂಬಾ ಡ್ರೈ ಫ್ರೂಟ್ಸ್ ತಿಂತಾರೆ. ಅದು ಹೆಚ್ಚೆಚ್ಚಾಗಿ ಬಾದಾಮಿ, ಪಿಸ್ತಾ, ಈ ಚಿರಂಜಿ ಅಂತ ಬರುತ್ತೆ, ಚಿರೋಂಜಿ ಅಂತ. ಆ್ಯಕ್ಚುಲಿ ಅದು ನಮಗೆ ಗೊತ್ತೇ ಇರಲ್ಲ, ಅದು ಅವ್ರಿಗೆ ತುಂಬ ಫೇಮಸ್. ಅದು ಅವ್ರು ಅದಿಲ್ಲದೆ ಯಾವ ಸ್ವೀಟು ಮಾಡೋದೇ ಇಲ್ಲ. ಸೊ ಎಲ್ಲದಕ್ಕೂ ಹಾಕ್ತಾರದು. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಳ್ತೀವಿ. ಹಾಲು, ಬಾಸ್ಮತಿ ಅಕ್ಕಿ, ಪಿಸ್ತಾ, ನಟ್ಮೆಗ್ ಪೌಡರ್, ತುಪ್ಪ, ಏಲಕ್ಕಿ ಪುಡಿ, ಬಾದಾಮಿ, ಇದು ಕೇಸರಿ ಹಾಲಲ್ಲಿ ನೆನೆಸಿರೋದು, ಚಿರೋಂಜಿ ಅಂತ, ಸಕ್ಕರೆ. ಇದು ಬಾಸ್ಮತಿ ಅನ್ನ ಮನೆಯಲ್ಲೇ ಮಾಡ್ಕೊಂಡು ಬಂದಿರೋದು, ಹಾಲಲ್ಲೇ ಬೇಯಿಸಿದೆ ಇದು ಅನ್ನ. ಹೇಗೆ ಮಾಡಿದ್ದೀರಾ ಇದನ್ನು? ಇದು ಅಕ್ಕಿ ನೆನೆಸಿಟ್ಕೋಬೇಕು ಫಸ್ಟ್ ತೊಳೆದು, ಆಮೇಲೆ ಕುಕ್ಕರ್ನಲ್ಲಿ ತುಪ್ಪ ಹಾಕ್ಬಿಟ್ಟು, ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕಾಗತ್ತೆ. ಅವರು ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಅಂತ ಹೇಳಿದ್ನಲ್ಲ, ಸೊ ತುಪ್ಪ ಹಾಕಿ ಅಕ್ಕಿನ 1 ನಿಮಿಷ ಬಾಡಿಸ್ಬಿಟ್ಟು 1 ಕಪ್ ಅಕ್ಕಿಗೆ 2 ಕಪ್ ಹಾಲು ಮೆಜರ್ಮೆಂಟು. ಸೊ ನೀರು ಹಾಕೋದೇ ಇಲ್ಲ, ಹಾಲಿನಲ್ಲೇ ಕಂಪ್ಲೀಟಾಗಿ ಅನ್ನನ ಬೇಯಿಸ್ಕೊಂಬರ್ಬೇಕು. ಹೌದಾ? ಸೊ ಆ ಥರ ಮನೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ನಿಮ್ಮ ಪಲಾವ್ ಅಂದರೆ ತುಂಬ ಇಷ್ಟನಾ? ಸ್ವಲ್ಪ ಜಾಸ್ತಿನೇ. ಲಾಸ್ಟ್ ಟೈಮು ಒಂದು ಪಲಾವ್ ಮಾಡಿದ್ರಿ, ತುಂಬ ಚೆನ್ನಾಗಿತ್ತು. ಇಷ್ಟ. ಹೌದಾ? ಫೈನ್. ಹಾಗಾದರೆ ರೆಡಿ ಮಾಡ್ತೀರಾ? ಓಕೆ. ಮೊದಲನೇದಾಗಿ ಏನು ಮಾಡಬೇಕು? ಬಾಣಲೆ. ಅದು ಹೊಂದ್ಕೊಳ್ಳಿ ತುಪ್ಪ ಜೊತೆ. ಈಗ ಇದಕ್ಕೆ ಏಲಕ್ಕಿ ಪುಡಿ, ಏಲಕ್ಕಿ ಪುಡಿ ಮತ್ತು ಸಕ್ಕರೆನ ಮಿಕ್ಸ್ ಮಾಡ್ಕೊಂಡಿದ್ದೀರಾ? ಅದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅದು ಈಸಿ ಇರುತ್ತಲ್ಲ. ಓಕೆ. ಆಮೇಲೆ ಈಗ ನಟ್ಮೆಗ್ ಪೌಡರ್ ಅಂತ, ಇದನ್ನು ಅಷ್ಟೇ ಪೌಡ್ರು ಮಾಡ್ಕೊಂಡು ಬಂದಿರೋದು.
ಈಗ ಇದು ಚಿರೋಂಜಿ ಅಂತ ಇದನ್ನು ಹಾಕ್ತಾ ಇದ್ದೀನಿ. ಒಂದು ಫುಲ್ ಕಪ್ ಬೇಕಾ ಅದಕ್ಕೆ? ಜಾಸ್ತಿ ಅದೇ ಇರುತ್ತೆ, ಈ ಡ್ರೈ ಫ್ರೂಟ್ಸೇ ಜಾಸ್ತಿ. ಇದು ಮೇವಾ ಪಲಾವ್ ಅಂದರೆ ಇವಾಗ ಪಿಸ್ತಾ ಹಾಕ್ತಾ ಇದ್ದೀನಿ, ಬಾದಾಮಿ, ಈಗ ಇದಕ್ಕೆ ಸಕ್ಕರೆ ಹಾಕಬೇಕು. ಆಗಿದೆಯಾ? ಸ್ವಲ್ಪ ಸಕ್ಕರೆ ಹೊಂದ್ಕೊಳ್ಬೇಕು. ಈಗ ಈ ಕೇಸರಿನ ನೆನೆಸಿಟ್ಟಿದ್ದೀವಲ್ಲ ಹಾಲಲ್ಲಿ, ಅದನ್ನು ಲಾಸ್ಟಲ್ಲಿ ಹಾಕಬೇಕು. ಅವ್ರ ಕಡೆ ಜಾಸ್ತಿ ಸ್ವೀಟ್ಸ್ ತಿನ್ನೋದು. ಹೌದು. ಮತ್ತು ಗೋಧಿ ಮತ್ತು ಬಾರ್ಲಿ ತುಂಬ ಬೆಳೀತಾರೆ. ಕಡಲೆ ಹಿಟ್ಟನ್ನು ತುಂಬ ಕಡ್ಲೆ ಹಿಟ್ಟು ಅವರೆಲ್ಲ ತುಂಬ ಇದಕ್ಕೂ ಕಡಲೆ ಹಿಟ್ಟು ಯೂಸ್ ಮಾಡ್ತಾರೆ. ಹೌದು, ಅದರ ಐಟಮ್ಸ್ ತುಂಬಾ ಇರುತ್ತೆ ಕಡಲೆ ಹಿಟ್ಟಲ್ಲಿ. ಏನಂದರೆ ಜಾಸ್ತಿ ಅವ್ರ ಕಡೆ ಟ್ರೆಡಿಷ್ನಲ್ ಈ ಆರ್ಟ್ ಆ್ಯಂಡ್ ಕ್ರಾಫ್ಟು, ಈ ಸಂಗೀತ, ಫೋಕ್ ಮ್ಯೂಸಿಕ್ಕು, ಅದೇ ತುಂಬಾ ಅವ್ರ ಕಲ್ಚರ್ನ ಎತ್ತಿ ಹಿಡ್ದಿರೋದಂದರೆ ಆ ಸಂಗೀತನೇ. ಮತ್ತು ಝೂಮರ್ ಡ್ಯಾನ್ಸ್ ಅಂತ ಡ್ಯಾನ್ಸ್ ನೀವು ಹೇಳಿದ್ರಲ್ಲ, ತುಂಬ ಚೆನ್ನಾಗಿರುತ್ತೆ ಅದನ್ನ. ಅವ್ರ ಕಡೆ ಎಲ್ಲ ಫಂಕ್ಷನಲ್ಲೂ ಅದನ್ನು ಮಾಡಿಸಿ ಅದನ್ನು ಎಂಜಾಯ್ ಮಾಡ್ತಿರ್ತಾರೆ. ಸೊ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅವ್ರ ಕಡೆ ಮದುವೆಗಳು ಅಷ್ಟೇ ತುಂಬಾ ರಿಚ್ ಆಗಿರುತ್ತೆ, ಒಂಥರ ಟ್ರೆಡಿಷ್ನಲ್ ಆಗಿ ಈ ಡ್ಯಾನ್ಸು ಹಾಡಿನ ಜೊತೆನೇ ಇರುತ್ತೆ ಯಾವಾಗ. ಹೌದೌದು. ಏನಂದರೆ ಅವ್ರ ಹಾಡಲ್ಲೂ ಕೆಲವೊಂದು ಹಾಡಲ್ಲಿ ಈ ರಜಪೂತ್ ಅವ್ರದ್ದು ಲೆಜೆಂಡ್ರಿ, ಅಂದರೆ ಅವ್ರ ಕಥೆನೆಲ್ಲ ಹೇಳೋ ಥರನೂ ಇರುತ್ತೆ ಆ ಫೋಕ್ ಮ್ಯೂಸಿಕ್ಕಲ್ಲಿ. ಅಂಥ ಒಳ್ಳೆ ಕಲ್ಚರ್ ಇರೋವಂಥ ಊರದು ರಾಜಸ್ಥಾನ್. ಯಾರಾದರೂ ತುಂಬಾ ಇಷ್ಟಪಡ್ತಾರೆ ರಾಜಸ್ಥಾನ್ಗೆ ಹೋಗಬೇಕಂದ್ರೆ. ಅದು ಬೇಸಿಕಲಿ ಈ ಕುಂದನ್ ಸ್ಟೋನು, ಈ ವರ್ಕ್ಗಳೆಲ್ಲ ಶುರುವಾಗಿದ್ದೆ ಅಲ್ಲಿಂದ. ಅಲ್ಲಿ ಅವ್ರು ನೋಡಿ ಈಗ ಇಲ್ಲಿಯೂ ಎಲ್ಲ ಶುರು ಆಗಿಬಿಟ್ಟಿದೆ ಆಗಿದೆ. ಸೊ ನಿಮಗೆ ರಾಜಸ್ಥಾನ್ ಕಾನ್ಸೆಪ್ಟ್ ಸಿಕ್ಕಿದ್ದು ತುಂಬ ತುಂಬ ಖುಷಿಯಾಗಿದೆ. ಖುಷಿ ಆಯ್ತು. ಬಿಕಾಸ್ ನಾವು ಅದೇ ಥರ ಸ್ವಲ್ಪ ಇಷ್ಟಪಡ್ತೀವಿ ಆ ಟೈಪ್ ವರ್ಕ್ಗಳು, ಈ ಕುಂದನ್ ಸ್ಟೋನ್ದು ವರ್ಕ್ ಸ್ಯಾರಿಗಳು ಅವ್ರದ್ದೆಲ್ಲ ಜಾಸ್ತಿ. ಮತ್ತು ಬಾಂಧನಿ ತುಂಬ ಫೇಮಸ್ ಅವರು. ರಾಜಸ್ಥಾನಿ ಬಾಂಧನಿ ಸೀರೆ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಹೌದು. ಸೊ ನನಗಂತೂ ತುಂಬಾ ಇಷ್ಟ ಅದು. ಆಗಿದೆ. ಸರ್ವಿಂಗ್ ಬೌಲ್ ಹಾಕೋಣ. ಆ ವಾತಾವರಣಕ್ಕೆ ತಕ್ಕ ಹಾಗೆ ಅಡುಗೆ ಮಾಡ್ತಾರೆ. ಹೌದು. ಇವಾಗ ಅಲ್ಲಿ ಕ್ಲೈಮೇಟ್ ಹೇಗಿದೆಯೋ ಆ ಥರ ಅಡುಗೆ ಮಾಡಿದರೆ ಅದು ಅವ್ರು ಮಾಡ್ತಾರೆ ಅಂತ ನಾವು ತಿಂದುಬಿಟ್ರೆ ಮೋಸ್ಟ್ ಪ್ರಾಬ್ಲಿ ಇದು ಏನು ಹೊರಗಡೆ ಎನ್ವಿರಾನ್ಮೆಂಟ್ ಇದೆ ಅದು ನಮ್ಮ ಬಾಡಿಗೆ ಸೂಟ್ ಆಗೋಲ್ಲ ಅಂತ ಅನಿಸುತ್ತೆ ನನಗೆ. ನೇತ್ರ, ಈಗ ಜೈಪುರಿ ಮೇವಾ ಪಲಾವ್ ರೆಡಿ ಆಗಿದೆ. ಥ್ಯಾಂಕ್ ಯು. ರಾಜಸ್ಥಾನದ ಸ್ಪೆಷಲ್ ಡಿಶ್ ಜೈಪುರಿ ಮೇವಾ ಪಲಾವ್ ಸವಿಯಲು ಸಿದ್ಧ. ಎರಡನೇ ಅತ್ತೆ ಸೊಸೆ ಜೋಡಿ ಯಾವ ಪ್ರಾಂತ್ಯದಿಂದ ಬರ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಈ ಸುತ್ತಿನ ರೂಲ್ಸ್ ಗೊತ್ತಾ ನಿಮಗೆ? ಇವಾಗ ಅವ್ರಿಗೆ ಹೇಳ್ಬೇಕಾದ್ರೆ ತಗೊಳ್ಳಿ, ನಾನು ಹೇಳೋದು ಬೇಡ, ಆದರೂ ಇನ್ನೊಂದು ಸಾರಿ ಹೇಳ್ತೀನಿ. ಸರಿ. ಜಾಸ್ತಿ ಆಗಬಾರ್ದು, ಕಡಿಮೆನೇ ಆಗಬಾರ್ದು. ಕರೆಕ್ಟಾಗಿ ನಿಮ್ಮ ಕಣ್ಣಳತೆಯ ಪ್ರಕಾರ ಫುಲ್ಲಾಗಿ ಬರಬೇಕು. ನೋಡೋಣ. ಅಳತೆ ಆಯಸ್ಸು ಒಂದೇ ಅಂತಾರೆ, ನೋಡೋಣ. ಎಸ್. ಶ್ರೀರಂಗಮಣಿಯವರೇ, ಸವಿತಾ ಅವರೇ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು. ಇವಾಗ ತಮಿಳುನಾಡಿನ ಡಿಶ್ ಯಾವ್ದು ಹೇಳ್ಕೊಡ್ತಿದ್ದೀರಾ? ಸುವರ್ಣಗೆಡ್ಡೆನಲ್ಲಿ ನಾವು ಕಡಿಮೆ ಮಾಡ್ತೀವಿ, ತಮಿಳ್ನಾಡಿನಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಅದು. Okay. ಈ ಥರ ಕೂಟು ಇದೆಲ್ಲ ಮಾಡ್ತಾರೆ. ಇವಾಗ ನಾವು ಅದನ್ನಲ್ಲಿ ಮಸಿಯಲ್ ಅಂತ ಮಾಡ್ಕೊಡ್ತಾ ಇದ್ದೀವಿ. ಮಸಿಯಲ್ ಇದೊಂದು ಗ್ರೇವಿ ಟೈಪ್ ಇದು. ಹೌದಾ? ಹಾಂ. ಓಕೆ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೇಳಿ. ಸುವರ್ಣಗೆಡ್ಡೆ, ಹುಣಸೆಹಣ್ಣು ನೀರು, ಎಣ್ಣೆ, ಇಂಗು, ಉಪ್ಪು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಜಿಂಜರ್, ತಾಳ್ಸೋದಕ್ಕೆ ಸಾಸಿವೆ. ಓಕೆ, ಹಾಗಾದರೆ ನಿಮ್ಮ ಬೌಲು ಕೊಟ್ಟಿದ್ದೀನಿ, ನಿಮ್ಗೆ ಗೊತ್ತಾಗಿರ್ಬೋದು ಇದನ್ನೆಲ್ಲ ಮಿಕ್ಸ್ ಮಾಡಿ ಕರೆಕ್ಟಾಗಿ ಹೆಂಗೆ ಮಾಡಬೇಕು ಅಂತ. ಸೊ ನೀವೇನೋ ಹೇಳಿದ್ರಿ ಆಯಸ್ಸು ಕಣ್ಣಳತೆ ಅಂತ, ನನಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡಿ ಹೇಳಿ, ಪರವಾಗಿಲ್ಲ. ನೀವು ರೆಡಿ ಮಾಡಿ ಬಾ. ಮೊದಲು ಬಾಣಲೆ ಇಟ್ಕೊಳ್ಳೋಣ. ಈಗ ಫಸ್ಟು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಇದನ್ನು ಬೇಯಿಸ್ಕೊಂಡು ತೊಗೊಂಬಂದಿದ್ದೀನಿ. ಉಪ್ಪೇನು ಹಾಕೋದು ಬೇಡ, ಯಾಕಂದರೆ ಇದನ್ನಲ್ಲೇ ಉಪ್ಪು ಇದು ಹುಡಿ ಎಲ್ಲ ಸೇರ್ಬೇಕು ಇದಕ್ಕೆ ಅಂತ ಹಾಗೆ ಬೇಯಿಸ್ಕೊಂಡು ಬಂದಿದ್ದೀನಿ. ಇವಾಗ ಇದನ್ನು ಮ್ಯಾಶ್ ಮಾಡಬೇಕು ಫಸ್ಟ್. ಇದನ್ನು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಹಿಂಗೆ ಮ್ಯಾಶ್ ಬೇಯಿಸಿದ್ದೀರಾ? ಉಪ್ಪೇನಾದರೂ ಹಾಕಿದ್ದೀರಾ? ಉಪ್ಪೇನು ಹಾಕೋ ಬೇಡ. ಅದು ಮೇನ್ ರೀಸನ್ ಮ್ಯಾಶ್ ಮಾಡೋ ರೀಸನ್ನೇ ಅದಕ್ಕೆ. ಅವಾಗ ಎಲ್ಲನೂ ಸೇರ್ಕೊಳ್ಳುತ್ತೆ. ಬರೀ ಉಪ್ಪು ಸೇರಿದ್ರೆ ಸರಿ ಹೋಗಲ್ಲ. ಎಷ್ಟೊಂದು ಜನಕ್ಕೆ ಸುವರ್ಣಗೆಡ್ಡೆ ಆ್ಯಕ್ಚುಲಾಗಿ ತಿನ್ನಲ್ಲ, ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ತುಂಬ ಕಡಿಮೆ ತಿನ್ನೋದು. ಬಟ್ ತಮಿಳ್ನಾಡಿನಲ್ಲಿ ಎಲ್ಲರೂ ತಿಂತಾರೆ. ಇದರಲ್ಲಿ ಅವಿಯಲ್ ಅಂತ ಮಾಡ್ತಾರೆ, ಅದಕ್ಕೂ ಹಾಕ್ತಾರೆ.
ಪ್ಲಸ್ ಇದು ಪಲ್ಯ ಮಾಡ್ತಾರೆ. ಆ್ಯಕ್ಚುಲಿ ನಮ್ಮ ಅಮ್ಮ ಬಂದು ಮೆಡ್ರಾಸ್ ಅವರು, ಅವ್ರು ಇದೆಲ್ಲ ಮಾಡ್ತಾರೆ. ನಂಗೆ ತುಂಬ ಇಷ್ಟ ಈ ತರಕಾರಿ ಎಲ್ಲ. ಅಂದರೆ ನನ್ನ ಹಸ್ಬೆಂಡ್ ಮನೇಲಿ, ನಮ್ಮ ಹಸ್ಬೆಂಡ್ ಆಗಲಿ, ನಮ್ಮ ಅತ್ತೆ ಅವ್ರ ಮನೆ ಅತ್ತೆ ಆಗಲಿ ಯಾರೂ ತಿನ್ನಲ್ಲ. ನನಗೊಬ್ಳಿಗೆ ಇಷ್ಟ ಇದು. ಈಗ ನಾವೆಲ್ಲ ಮನೇಲಿ ಮಾಡಿ ತಿಂತೀವಿ. ಖಂಡಿತ ಖಂಡಿತ. ಗ್ಯಾಸ್ ಆನ್ ಮಾಡಿಕೊಂಡು ಇದು ತಾಳಿಸ್ಬೇಕು. ಇದನ್ನು ಎಣ್ಣೆ ಕೊಡು. ಇದಕ್ಕೆ ಒಂಚೂರು ಸಾಸಿವೆ ಹಾಕೋಬೇಕು ನೀವು. ಇದು ಇಂಗು ಚೂರೇ ಚೂರು ಹಾಕ್ತೀನಿ. ಇಂಗು ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ನೀವು ತಮಿಳ್ನಾಡು ಸೈಡ್ ಯಾವುದೇ ಹೋಟ್ಲಿಗೆ ಹೋಗಿ, ಎಲ್ಲೇ ಹೋಗಿ, ಅವರು ತಿಂಡಿಗೂ ಅಷ್ಟೇ, ಊಟಕ್ಕೂ ಅಷ್ಟೇ ಬಾಳೆ ಎಲೆನಲ್ಲೇ ಬಡಿಸೋದು, ಕೊಡೋದಿಲ್ಲ. ಬಾಳೆ ಎಲೆನೇ ಅವ್ರಿಗೆ. ಆಮೇಲೆ ತುಂಬ ಟೇಸ್ಟ್ ಆಗಿರುತ್ತೆ. ಹೌದು. ಈಗ ಒಂಚೂರು ಹಸಿ ಶುಂಠಿ, ಆಮೇಲೆ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಇದಕ್ಕೆ ಹುಣಸೆ ಹಣ್ಣು ಕಿವುಚ್ಬಿಟ್ಟು ನೀರು ತಂದಿದ್ದೀನಿ, ಆ ನೀರು ಹಾಕಬೇಕು. ಆಮೇಲೆ ಉಪ್ಪು ಹಾಕೋಬೇಕು. ಇದೊಂಚೂರು ಉಪ್ಪು ಕರಗೋಷ್ಟು ಕುದ್ರೆ ಸಾಕು. ಈಗ ಇದು ಸ್ವರ್ಣಗೆದೆನ ಹಾಕೋಬೇಕು. ಇದು ಸ್ವಲ್ಪ ಖಾರ ಬಂದೇ ಬರುತ್ತೆ. ನಾರ್ಮಲಿ ರೈಸ್ ಜೊತೆ ನೆಂಚ್ಕೊಂಡು ತಿಂದರೆ ಅಷ್ಟು ಗೊತ್ತಾಗಲ್ಲ ಖಾರ. ಇದನ್ನು ನಾರ್ಮಲಿ ರೈಸ್ ಜೊತೆಗೆ ತಿನ್ನೋದು ಅವರು. ಈ ತಮಿಳ್ನಾಡಿನ ಸ್ಪೆಷಲ್ ಒಂದು ಥೀಮ್ ಕೊಟ್ವಲ್ಲ ನಿಮಗೆ, ಸೊ ನಿಮ್ಗೆ ಹೇಗೆ ಅನಿಸ್ತು? ಯಾವ ಥರ ನೀವು ಪ್ರಿಪ್ರೇಷನ್ ಮಾಡ್ಕೊಂಡು? ತಮಿಳ್ನಾಡು ಇದು ಥೀಮ್ ಕೊಡಿದಾಗ ತುಂಬಾ ಖುಷಿ ಆಯಿತು. ಯಾಕೆಂದರೆ ಸೊಸೆ ತಮಿಳ್ನಾಡಿನವಳೇನೆ, ನಾನು ಅಯ್ಯಂಗಾರ್ಸ್ ಆದರೂ ತಮಿಳ್ನವರೇ ಆದರೂ ಕನ್ನಡ ಬೆಂಗಳೂರು ಕಡೆನವರು. ಸೊ ತಮಿಳ್ನಾಡು ಕಾನ್ಸೆಪ್ಟ್ ಕೊಟ್ಟಿದ್ದಾರಲ್ಲ, ಇರಲಿ ನಮ್ಮ ಜನ ಸೀರೆ ಎಲ್ಲ ಉಟ್ಕೊಂಡು ಹೀಗೆಲ್ಲ ಮಾಡ್ಕೊಂಡು ಹೋಗೋದಕ್ಕೆ ಇದಾಗುತ್ತೆ. ಸೊ ನಮಗೇನು ಅಂತಂದರೆ, ಆದರೂ ಕೂಡ ಮಂಗಳ ಅಂತ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಪರ್ಫೆಕ್ಟಾಗಿ ಶ್ರೀರಂಗಂ ಸ್ಯಾರೀಸ್ ಅಂದರೆ ಹಾಗೆ ಉಡಿಸ್ತಾರೆ. ಅದರಿಂದಾಗಿ ಅವ್ರ ಹೆಲ್ಪ್ ತೊಗೊಂಡು ಸ್ಯಾರಿ ಮಾತ್ರ ಮನೇಲಿ ಉಟ್ಕೊಂಡು ಬಂದುಬಿಟ್ಟಿದ್ದೀವಿ. ಮಿಕ್ಕೆದೆಲ್ಲ ಇಲ್ಲೇ ಬಂದು ಡ್ರೆಸ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ತಮಿಳ್ನಾಡು ಸೈಡಲ್ಲಿ 4-5 ಥರ ಉಡ್ತಾರಲ್ಲ ಈ ಕಚ್ಚೆನ. ಹೌದು ಹೌದು. ಇದು ಬಂದು ಶ್ರೀರಂಗಂನಲ್ಲಿ ಉಡೋ ಕಚ್ಚೆನೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇವ್ರು ನಮ್ಮ ಅತ್ತೆಯವರು ಹೆಬಾರ್ ಅಯ್ಯಂಗಾರ್ಸ್, ಅವ್ರ ಕಚ್ಚೆನೇ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ಆಮೇಲೆ ಅಯ್ಯರ್ ಕಚ್ಚೆ ಬೇರೆ ಇರುತ್ತೆ. ಆ ಥರ ಒಂದು 4-5 ವೆರೈಟಿ ಇದೆ ಕಚ್ಚೆ. ಇದಕ್ಕೆ ಯಾಕೆ ಇವತ್ತು ನಾವು ಶ್ರೀರಂಗಂ ಟೈಪ್ ಸೀರೆನೇ ಉಟ್ಕೊಂಡು ತಮಿಳ್ನಾಡ್ದು ಅಂತ ಹೇಳಿದ್ರೆ, ತಮಿಳ್ನಾಡಿನದ್ದು ಒಂದು ಹಬ್ಬದ ಕಾನ್ಸೆಪ್ಟ್ ತೊಗೊಂಡಿದ್ದೀವಿ ಇವತ್ತು ನಾವು. ನಮ್ಮಲ್ಲಿ ಹೇಗೆ ಭೀಮ್ ಅಮಾವಾಸ್ಯೆ ಅಂತ ಹೇಳಿ ಗಂಡನ ಪೂಜೆ ಅಂತ ಮಾಡ್ತೀವೋ, ತಮಿಳ್ನಾಡಿನಲ್ಲಿ ಅದೇ ಥರ ನೋಂಪ್ ಅಂತ ಮಾಡ್ತಾರೆ. ಅದೊಂದು ವ್ರತ. ಅವತ್ತಿನ ದಿನ ಎಲ್ಲ ಮದುವೆ ಆಗಿರೋ ಹೆಣ್ಮಕ್ಳು ಬಂದು ಏನೂ ತಿನ್ನಲ್ಲ. ಆ ಪರ್ಟಿಕ್ಯುಲರ್ ಸಂಕ್ರಮಣ ಟೈಮ್ನಲ್ಲಿ ಇದು ಅರ್ಶಿನದ ದಾರ ಕಟ್ಕೊತಾರೆ, ಕತ್ತಕ್ಕೆ ಕಟ್ಕೊಂಡು ಈ ಥರ ನಮ್ಮ ಗಂಡಂದಿರು ಇದೇ ಥರ ನಮ್ಮ ಜೊತೆ ಸಂತೋಷವಾಗಿ ಯಾವತ್ತೂ ನಮ್ಮ ಜೊತೆ ಬಾಳ್ಬೇಕು ಅಂತ ಹೇಳ್ಕೊಂಡೇ ಕಟ್ಕೊತಾರೆ. ಅದಕ್ಕೊಂದು ಸ್ಪೆಷಲ್ ತಿಂಡಿನೂ ಮಾಡ್ತಾರೆ. ಅದನ್ನೇ ಇವತ್ತು ನೆಕ್ಸ್ಟ್ ಆ ದಾರನ ಎಷ್ಟೋ ತಿಂಗಳಿಗೆ ಏನೋ ಚೇಂಜ್ ಮಾಡ್ತಾ ಇರ್ತಾರಲ್ಲ ಅವರು. ಹೌದು, ಅದು ನಾರ್ಮಲಿ ಈ ಹಬ್ಬಕ್ಕೆ ಮೇನಾಗಿ ಮಾಡೋದು. ಈ ಹಬ್ಬದ ದಿನನೇ ಆ್ಯಕ್ಚುಲಾಗಿ ಮಾಡೋದು, ಅವರು ಚೇಂಜ್ ಮಾಡೋದು. ಈಗ ಇದಾಗಿದೆ ನೇತ್ರ. ಈಗ ಒಂಚೂರು ಗಾರ್ನಿಷಿಂಗ್ಗೆ ಕೊತ್ತಂಬರಿ ಸೊಪ್ಪು. ನಾರ್ಮಲಿ ಕೊತ್ತಂಬರಿ ಸೊಪ್ಪು ತುಂಬ ಬೆಂದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ, ಟೇಸ್ಟ್ ಹೊಟ್ಟೋಗುತ್ತೆ ಅಂತಾರೆ. ಸೊ ಸುಮ್ಮನೆ ಮೇಲೆ ಒಂದಷ್ಟು ಹಾಕಬೇಕು. ಮಸಿಯಲ್ ಗ್ರೇವಿ ರೆಡಿ ಇದೆ. ಖಾರವಾಗಿರೋ ಮಸಿಯಲ್ ಗ್ರೇವಿ ರೆಡಿ. ಥ್ಯಾಂಕ್ ಯು. ತಮಿಳ್ನಾಡಿನ ಸ್ಪೆಷಲ್ ಮಸಿಯಲ್ ಗ್ರೇವಿ ಸವಿಯಲು ಸಿದ್ಧ. ವೀಕ್ಷಕರೇ, ನಮ್ಮ ಎರಡನೇ ಅತ್ತೆ ಸೊಸೆ ಜೋಡಿ ಎರಡನೇ ರೆಸಿಪಿ ಯಾವ್ದು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ತಮಿಳ್ನಾಡು ಸ್ಟೈಲಿನ ಮತ್ಯಾವ ರೆಸಿಪಿ ಮಾಡ್ತಿದ್ದೀರಾ? ಇದು ಕಾರಡೆ ವೆಲ್ಲಡೆ ಅಂತ. ಕಾರಡೆ ವೆಲ್ಲಡೆ ಫಸ್ಟ್ ಟೈಮ್ ಕೇಳ್ತಾ ಅದೇ ಇವತ್ತು ಆ ನೋಂಪು ಅಂತ ಹೇಳಿದ್ವಲ್ಲ, ನೋಂಬು, ಕಾರಡೆ ನೋಂಬು ಅಂತಾನೆ ಹೇಳೋದು. ಅದಕ್ಕೆ ಹೇಳೋದೇ ಅದು. ಅದಕ್ಕೆ ಬೇರೆ ಏನು ತಿನ್ನಬಾರ್ದು ಹೆಣ್ಮಕ್ಳು, ಮದುವೆ ಆಗಿರೋ ಹೆಣ್ಮಕ್ಳು ಬೇರೆ ಏನು ತಿನ್ನಬಾರ್ದು, ಬರೀ ಇದನ್ನ ಮಾತ್ರ ತಿನ್ನಬೇಕು.
ಆ ವ್ರತ ಮಾಡ್ದ. ಹೌದು, ಆ ವ್ರತ ಮಾಡಿದಾಗ. ಅದಕ್ಕೆ ಇದು mainly- ಆ್ಯಕ್ಚುಲಿ ಅದು ಏನಂದರೆ ಸಾವಿತ್ರಿ ವ್ರತಾನ್ ಮಾಡಿದ್ರಂತೆ. ಈ ಥರ ನನ್ನ ಗಂಡ ನನ್ನ ಜೊತೆ ಯಾವಾಗಲೂ ಇರಬೇಕು ಅಂತ ಸಾವಿತ್ರಿ ಮಾಡಿದ ವ್ರತನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಓಹೋ. ಓಕೆ, ಇದಕ್ಕೆ ಬೇಕಾಗಿರುವ ಪದಾರ್ಥಗಳನ್ನು ಹೇಳಿ. ಅಕ್ಕಿ ಹಿಟ್ಟು, ಬೆಲ್ಲ, ತೆಂಗಿನಕಾಯಿ ತುರಿ, ಹಲಸಂದೆ ಕಾಳು, ಹಸಿಮೆಣಸಿನ್ಕಾಯಿ, ಎಣ್ಣೆ, ಉಪ್ಪು, ಇಂಗು, ಏಲಕ್ಕಿ ಪುಡಿ, ಕೊತ್ತಂಬರಿ ಸೊಪ್ಪು. ಇದು ಹುಳಿನಾ ಅಥವಾ ಖಾರನಾ? ಇದರಲ್ಲಿ ಎರಡೂ ಮಾಡ್ತಾ ಇದ್ದೀವಿ, ಸಿಹಿ ಮತ್ತು Sweet, ಖಾರ. ಮತ್ತೆ ಖಾರ ಎರಡೂ ಮಾಡ್ತಾ ಇದ್ದೀವಿ. ಇವರು ಲಾಸ್ಟ್ ಟೈಮ್ ಬಂದಾಗ ಸ್ವೀಟ್ ಖಾರನೇ ನಮ್ಗೆ ತಿನ್ನಿಸಿದ್ರು. ಸೊ ಇವಾಗ ಕೂಡ ಸ್ವೀಟ್ ಖಾರನೇ ತಿನ್ನಿಸ್ತಾ ಇದ್ದಾರೆ. ಕಟ್ಟ ಮಿಟ್ಟ ಜೋಡಿ. ಖಟ್ಟ ಮಿಠ ಚುಡಿ ತುಂಬ ಚೆನ್ನಾಗಿತ್ತು. ಸೊ ಇದು ಚೆನ್ನಾಗಿರುತ್ತೆ ಅಂತ ಖಂಡಿತ ಅನ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ಈ ಹಬ್ಬಕ್ಕೆ ಈ ಹಲಸಂದೆ ಕಾಳು ಮೇನು. ಆಹಾ. ಅದು ಬೇರೆ ಯಾವ ಕಾಳು ಉಪಯೋಗಿಸಲ್ಲ. ಹಲಸಂದೆ ಕಾಳನ್ನು ಸ್ವೀಟ್ಗೂ ಉಪಯೋಗಿಸ್ತಾರೆ, ಖಾರಕ್ಕೂ ಖಾರಕ್ಕೆ ಉಪಯೋಗಿಸ್ತಾರೆ. ಉಪಯೋಗಿಸ್ತಾರೆ. ಅದನ್ನ ಬೇಯಿಸ್ಕೋಬೇಕು, ಸುಮ್ಮನೆ ಇದರಲ್ಲಿ ಕುಕ್ಕರ್ನಲ್ಲಿ ಒಂದ್ಸಲ ಬೇಯಿಸ್ಕೋಬೇಕು ಅಂದ್ರೆ ಅಷ್ಟೇ. ಏನು ಉಪ್ಪ ಏನಾದ್ರೂ ಹಾಕ್ಬೇಕು? ಇಲ್ಲ, ಇಲ್ಲ, ಏನು ಬೇಡ. ಸುಮ್ನೆ. ಯಾಕಂದ್ರೆ ಎರಡಕ್ಕೂ ಉಪಯೋಗಿಸೋದ್ರಿಂದ ಸ್ವೀಟು ಮತ್ತು ಖಾರಕ್ಕೆ ಉಪ್ಪು ಹಾಕಿದ್ರೆ ಸರಿ ಹೋಗಲ್ಲ. ಓಕೆ ಓಕೆ ಓಕೆ. ಇದಕ್ಕೆ ಮೊದಲನೇದಾಗಿ ಏನು ಮಾಡಬೇಕು? ಇದು ಅಕ್ಕಿ ಹಿಟ್ಟು ಫಸ್ಟ್ ಅಕ್ಕಿ ಹಿಟ್ಟು ಹುರ್ಕೋಬೇಕು. ಬಾಣಲೆ ಇಟ್ಕೊಳ್ಳೋಣ. ಇದು ಏನಕ್ಕೆ ಹುರ್ಕೊಳ್ಬೇಕು? ಇದು ಆ್ಯಕ್ಚುಲಾಗಿ ಇವಾಗೆಲ್ಲ ಫ್ರೆಶ್ ಅಕ್ಕಿ ಹಿಟ್ಟು ಅಂತ ಸಿಗಲ್ಲ, ಏನಿದ್ರು ಪ್ಯಾಕೆಟು. ಅದು ಯಾವಾಗ ಅಕ್ಕಿ ಹಿಟ್ಟು ಮಾಡಿರ್ತಾರೋ ಏನೋ, ಆ ಒಂಥರ ಹಸಿ ವಾಸನೆ, ಹಳೆ ವಾಸನೆ ಎಲ್ಲ ಹೋಗಿ ಫ್ರೆಶ್ ಆಗಬೇಕು. ಅದಕ್ಕೆ ಅದನ್ನು ಜೊತೆಗೆ ಈ ಥರ ಹಾಕೊಳ್ಳೋದ್ರಿಂದ ಸ್ವಲ್ಪ ಮಾಡಾದಮೇಲೆ ಬೆಲ್ಲ ಸ್ವೀಟ್ಗಾದ್ರೂ ಅಷ್ಟೇ, ಖಾರಕ್ಕಾದ್ರೂ ಅಷ್ಟೇ, ಈ ಹುರಿದಿದ್ದು ಸ್ಮೆಲ್ಗೆ ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಎರಡೂ ಇರುತ್ತೆ. ನೇತ್ರ ಆಗಿದೆ ಇದು. ಓಕೆ. ಇದು ಕೆಳಗಡೆ ಇಟ್ಕೊಳ್ಳೋಣ. ಸ್ವಲ್ಪ ನೀರು ಬಿಸಿ ಇಟ್ಕೊಳ್ತೀನಿ. ಒಂಚೂರು ನೀರು ಬಿಸಿ ಮಾಡಬೇಕು, ಯಾಕಂದರೆ ಬೆಲ್ಲ ಕರಗಬೇಕಲ್ಲ. ಒಂಚೂರು ನೀರು ಬಿಸಿ ಮಾಡ್ಕೋಬೇಕು. ಓಕೆ. ಹಾಕು, ಬೆಲ್ಲ ಹಾಕು, ಅರ್ಧ ಹಾಕು. ಯಾವ ಬೆಲ್ಲ ಯೂಸ್ ಮಾಡಿದ್ದೀರಾ? ಉಂಡೆ ಉಂಡೆ ಬೆಲ್ಲ. ಕೆಲವಕ್ಕೆ ಈ ಉಂಡೆ ಕಟ್ಟುವಂಥದ್ದಕ್ಕೆ ಅಚ್ಚು ಬೆಲ್ಲ, ಈ ಬೇರೆ ಸ್ವೀಟ್ಸ್ ಮಾಡೋದಕ್ಕೆ ಉಂಡೆ ಬೆಲ್ಲ. ಓ, ಅದರಲ್ಲೂ ಏನಾದರೂ ಡಿಫ್ರೆನ್ಸ್? ಅಚ್ಚು ಬೆಲ್ಲದಲ್ಲಿ ಪಾಕ ಚೆನ್ನಾಗಿ ಬರುತ್ತೆ, ಉಂಡೆ ಒಡೆಯೋದಿಲ್ಲ, ಗಟ್ಟಿ ಬರುತ್ತೆ. ಇದು ಉಂಡೆ ಬೆಲ್ಲ ಅಂತ ಹೆಸರಿದ್ರು ಕೂಡ ಇದರಲ್ಲಿ ಬೇಗ ಅಲ್ಕೊಂಬಿಡುತ್ತೆ. ಅದಕ್ಕೆ ಬೇರೆ ಸ್ವೀಟ್ಸ್ಗೆ ಇದು ಉಂಡೆ ಕಟ್ಟೋದಾದ್ರೆ ಅಚ್ಚು ಬೆಲ್ಲ ಉಪಯೋಗಿಸಿ. ಇದು ಆಫ್ ಮಾಡ್ಕೋಬೋದು. ತುಂಬ ಬಿಸಿ ಮಾಡಿದ್ರೆ ಕಲಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಈ ತಮಿಳ್ನಾಡು ಸೈಡು ಹಳ್ಳಿಗಳ ಕಡೆ ತುಂಬ ಚೆನ್ನಾಗಿ ಅವರು ಒಬ್ರಿಗೊಬ್ರು ಎಷ್ಟು ಒಗ್ಗಟ್ಟಾಗಿರ್ತಾರೆ. ಹೌದು, ಹೌದು. ಏನೇ ಕಾರಣಕ್ಕೂ ಒಬ್ರನ್ನೊಬ್ರು ಅವರು ಮಾತಾಡದೆ ಹೋಗಲಿ, ಅವ್ರು ಏನೇ ದ್ವೇಷ ಇರಲಿ, ಬಟ್ ಬೇರೆಯವ್ರು ಬಂದು ಅವ್ರಿಗೇನಾರು ತೊಂದರೆ ಕೊಡ್ತಾರೆ, ಏನಾರು ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಯಾರೂ ಬಿಟ್ಕೊಡಲ್ಲ. ಇಡೀ ಹಳ್ಳಿ ಜನನೇ ಒಂದಾಗ್ತಾರೆ. ಹೌದು, ಹೌದು. ಆಮೇಲೆ ಊರಿಗೆ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ದೊಡ್ಡ ಬೊಂಬೆ, ಅದೇನು ಕಾವಲ್ಕಾರನ್ ಅಂತಾರಲ್ಲ, ಹೌದು, ಹೌದು, ಆ ಥರದ್ದೆಲ್ಲ ಹೌದು. ಏನು ಅವ್ರದ್ದೊಂಥರ ವಿಚಿತ್ರವಾದೊಂದು ಚೆನ್ನಾಗಿರೋ ಕಾನ್ಸೆಪ್ಟ್ ಅದೆಲ್ಲ. ಆಮೇಲೆ ಇನ್ನೊಂದು ಶ್ರೀರಂಗಂನಲ್ಲಿ ಬೇಸಿಕಲಿ ಇದು ಇವಾಗ ನಾನು ಏನು ಕಾಸ್ಟ್ಯೂಮ್ ಹಾಕ್ಕೊಂಡಿದ್ದೀನಿ ನಾನು ನಮ್ಮ ಅತ್ತೆ, ಇದಕ್ಕೆ ಕೂರ ಪೊಡವೆ ಅಂತ ಹೇಳ್ತಾರೆ. ಶ್ರೀರಂಗಂನಲ್ಲಿ ನಾರ್ಮಲಿ ಮದುವೆ ಆಗಿದ ತಕ್ಷಣ ಹೆಣ್ಮಕ್ಳು ಈ ಥರನೇ ಸೀರೆ ಉಟ್ಕೋಬೇಕು. ಹೌದು, ಅವ್ರು ಕಚ್ಚೆ ಹಾಕಿದ್ದಾರೆ ಅಂದರೆ ಅವ್ರಿಗೆ ಮದುವೆ ಆಗಿದೆ ಅಂತ ಹೌದು, ಅರ್ಥ, ಹೌದು, ಅಲ್ವಾ? ಹೌದು, ಹೌದು. ಈಗ ಬೆಲ್ಲ ಕರಗಿದೆ, ಇದಕ್ಕೆ ಅಕ್ಕಿ ಹಿಟ್ಟು ಹಾಕಿ
ಜೋರು ವಿಷಲ್ ಬರಲ್ಲ, ಎಷ್ಟು ಬರ್ತದೆ, ಬಟ್ ಆಗಿದೆ ಆಗಿದೆ. ತುಂಬ ಬಿಸಿಯಾಗಿದೆ, ಅದಕ್ಕೆ ಸ್ವಲ್ಪ ತಣ್ಣಗಾಗಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಬಿಸಿ ಆಗಿರೋದನ್ನು ನಮ್ಮ ಜಡ್ಜಸ್ಗೆ ತಿನ್ನಕ್ಕೆ ಕೊಡಿ. ವೀಕ್ಷಕರೇ, ಬ್ಯೂಟಿಫುಲ್ ಆಗಿರೋ ಕಾಸ್ಟ್ಯೂಮು. ಸೊ ಗಾರ್ನಿಷಿಂಗು ಬ್ಯೂಟಿಫುಲ್ ಆಗಿರುತ್ತಾ ನೋಡೋಣ ಬನ್ನಿ. ಇದಕ್ಕಿಂತ ಮೊದಲನೇ ಸುತ್ತಿನಲ್ಲಿ ನೋಡಿದ್ದೆ ನಾನು, ಇಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಇವಾಗ ನೆಕ್ಸ್ಟ್ ಕಾಂಪಿಟೇಷನ್ ಟಫ್ ಆದಾಗೆ ಗಾರ್ನಿಷಿಂಗ್ ತುಂಬ ಚೆನ್ನಾಗಿ ಆಗ್ತಾ ಇದೆ. ಥ್ಯಾಂಕ್ ಯು. ಏನು ಅನ್ನಿಸ್ತಾ ಇದೆ ನಿಮಗೆಲ್ಲ? ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನನಗೆ ಸಂತೋಷ ಆಯ್ತಪ್ಪ ನೀವು ಹೇಳಿದ್ದು. ಸಂತೋಷನಾ? ಯಾಕೆ ಅಷ್ಟೊಂದು ಸಂತೋಷ? ಅಲ್ಲ, ನನಗೆ ಇವತ್ತೇನೋ ತುಂಬ ಸಂತೋಷ ಆಗ್ತಾ ಇದೆ, ನಗುನೂ ಬರ್ತಾ ಇದೆ ನನಗೆ. ಯಾಕೆ ನಗ್ತಾ ಇದ್ದೀರಾ? ನಾನು ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನ, ಸುಮ್ಮನೆ ನಗ್ತಾ ಇದ್ದಾರೆ. ಏನು ಅಂತ ಅಂದರೆ ಹೇಳ್ತಾ ಇಲ್ಲ. ಅಲ್ಲ ನೋಡಿ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುತ್ತ ನಗಿಸುವುದು ಅತಿಶಯದ ಧರ್ಮ. ನಗುತ್ತ ನಗಿಸಿ ನಗುವ ಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ. ವಾವ್, ಹಾಗಾಗಿ ನಗು ನನಗೆ ತುಂಬ ಇಷ್ಟವಾದದ್ದು. ವೆರಿ ಗುಡ್. ನಾವು ತುಂಬ ಕಲ್ತ್ಕೊಂಡ್ವಿ. ಆದರೆ ಇವಾಗ ನಮ್ಮ ಜಡ್ಜಸ್ ಬಂದು ಟೇಸ್ಟ್ ನೋಡಿ ಯಾರು ವಿನ್ ಆಗ್ತಾರೆ ಅಂತ ಹೇಳಬೇಕು. ಅದಕ್ಕೋಸ್ಕರ ನಾನು ಕರಿತೀನಿ ಒಂದು ನಿಮಿಷ. ಆಶಾ ರಾಣಿಯವರೇ ನಮ್ಮ ಅಡುಗೆ ಮನೆಗೆ ಬಂದು ತೀರ್ಪನ್ನು ಹೇಳಬೇಕು. ಫುಲ್ ತುಂಬಿಸ್ಬಿಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನೋಡಿ. ಇವರು ಅರಿಶಿನದ ಕೊಂಬು, ಅರಿಶಿನದ ಕುಂಕುಮ ಮತ್ತು ದೀಪ ಎಲ್ಲ ಇಟ್ಟಿದ್ದಾರೆ, ಬಾಳೆ ಎಲೆ. ಇದಂತೂ ರಾಜಸ್ಥಾನಿ ಟ್ರೆಡಿಷನಲ್. ಇವರು ಕೈಗೆಲ್ಲ ಮೆಹಂದಿ ಹಾಕೊಂಡ್ಬಂದಿದ್ದಾರೆ ನೋಡಿ, ಅದೇ ಥರ. ಸೊ ಬ್ಯೂಟಿಫುಲ್ ಇಬ್ಬರು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಇವ್ರ ಜ್ಯುವೆಲ್ರೀಸು, ಕಚ್ಚೆ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇವ್ರು ನೋಡಿ ರಂಗೋಲಿ ಮತ್ತು ಬೀಡ್ಸು, ಬಳೆ ಇಟ್ಟಿದ್ದಾರೆ. ಅಲ್ಲಿ ಮಟ್ಕ ಅಂತ ಏನು ಹೇಳ್ತೀವಿ, ರಾಜಸ್ಥಾನ್ ಸೈಡ್ ಜಾಸ್ತಿ ಯೂಸ್ ಮಾಡ್ತಾರೆ. ಆಮೇಲೆ ಬಟ್ಟೆನೂ ಇಟ್ಟಿದ್ದೀರಲ್ಲ, ಅದೇನು ಕಾರಣ? ಬಾಂಧನಿ ಟೈ ಆ್ಯಂಡ್ ಡೈ ಬಟ್ಟೆಗಳು ಜಾಸ್ತಿ ಅಲ್ವಾ ರಾಜಸ್ಥಾನದಲ್ಲಿ, okay. ಸೊ ಅದು ಇಟ್ಟಿದ್ದೀವಿ. ಆಮೇಲೆ ಕುಂದನ್ನಿಂದ ವರ್ಕ್ಗಳು ಮಾಡ್ಕೊಳ್ತಾರಲ್ಲ, ಪರ್ಸು, ಈಗ ಮೊಬೈಲ್ದು, ಅದೇ ಥರ ಬೊಂಬೆನೂ ಇಟ್ಟಿದ್ದೀರಲ್ಲ ನೀವು, ತುಂಬ ಚೆನ್ನಾಗಿದೆ. ಟೆನ್ಷನ್ ಆಗ್ತಾ ಇದೆಯಾ? ಏನಿಲ್ಲ, ಒಬ್ಬರು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸ್ವೀಟು ಎಲ್ಲ ಕರೆಕ್ಟಾಗಿದೆ. ಇದು ಅದು ಚಪಾತಿಗೆ ಗಟ್ಟಾಕರಿ, ನೆಂಚ್ಕೊಂಡು. ರಾಜಸ್ಥಾನಿ ಗಟ್ಟಾಕರಿ, ಚಪಾತಿಗೆ ನೆಂಚ್ಕೊಂಡು. ಇದು ಕಡಲೆ ಹಿಟ್ಟಿಂದ ಮಾಡಿದ್ದಲ್ಲ ನೀವು? ಚೆನ್ನಾಗಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇದು ಏನು ಅವಿಯಲ್ಲ? ಇಲ್ಲ, ಇದು ಕಾರಡೆ ವೆಲ್ಲಡೆ. ಕಾರಡೆ ವೆಲ್ಲಡೆ. ಇದು ಕಾರಡೆ, ಅದು ವೆಲ್ಲಡೆ. ಓ, ಎರಡು ಥರ ಮಾಡಿದ್ದೀರಾ? ಎರಡು. ಅದು ಅವತ್ತಿನ ದಿನ ಎರಡು ಥರನೂ ಮಾಡ್ತಾರೆ. ಖಾರ ಸ್ವೀಟ್ ಎರಡು ಮಾಡಿದ್ದೀರಲ್ಲ ನೀವು? ಖಾರ ಸ್ವೀಟ್ ಎರಡು. ಚೆನ್ನಾಗಿದೆ. ಒಂಚೂರು ಸ್ವೀಟ್ ಕಮ್ಮಿ ಆಯ್ತೇನೋ ಅನ್ನಿಸ್ತು. ಅದು ಒಬ್ರೊಬ್ರಿಗೆ ಸ್ವೀಟ್ ಜಾಸ್ತಿ ಬೇಕು, ಒಬ್ರೊಬ್ರಿಗೆ ಕಡಿಮೆ ಬೇಕು ಅಂತ ಮಾಡ್ತಾರಲ್ಲ. ಸೊ ಮೀಡಿಯಮ್ ಆಗಿದೆ, ಚೆನ್ನಾಗಿದೆ. ಆಮೇಲೆ ಇದು ಬಂದು ನಾವು ರಂಗೋಲಿ ಹಾಕಿದ್ದು ಇದು ಅಕ್ಕಿ ಹಿಟ್ಟಲ್ಲಿ. ಹಾಂ. ಅದನ್ನಲ್ಲೂ ಒಂದು ವಿಶೇಷ ಇದೆ. ಅವತ್ತಿನ ದಿವಸ ಬರೀ ಮನುಷ್ಯ ತಿನ್ನಬಾರ್ದು. ರಂಗೋಲಿನಲ್ಲಿ ರಂಗೋಲಿ ಇದ್ದರೆ ಇರುವೆ ಆಗಲಿ ಗೊದ್ದಾಗಲಿ ಏನೂ ಬಂದು ತಿನ್ನಲ್ಲ. ಅಕ್ಕಿ ಹಿಟ್ಟು ಹಾಕಿದ್ರೆ ಆ ಕ್ರಿಮಿಕೀಟಗಳು ಬಂದು ತಿನ್ನುತ್ತೆ, ಅವುಗಳಿಗೂ ಆಹಾರ ಆಗಬೇಕನ್ನೋ ದೃಷ್ಟಿಯಿಂದ ಅವತ್ತಿನ ದಿವಸ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕ್ತಾರೆ. ಅದು ಒಂದು ವಿಶೇಷ. ಓಕೆ. ಮತ್ತು ಈ ದಾರ ಎಲ್ಲ ಇಟ್ಟು ಹೀಗೆ ಎಲೆಡಿಕೆ ಕೊಡೋದು, ಗಂಡನ ಪೂಜೆ ಮಾಡಿ ಮುತ್ತೈದೆಗೆ ಎಲೆಡಿಕೆ ಕೊಡೋದು. ಫಸ್ಟು ಅದು ಕಟ್ಕೋಬೇಕು, ಕಟ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ತಿನ್ನಬೇಕು. ಓಕೆ, ರೈಟ್. ಇದು ಇನ್ನೊಂದು ಡಿಶ್ ಕೊಡಿ. ಇದು ಮಸಿಯಲ್ ಅಂತ. ಮಸಿಯಲ್ಲಿ ಸುವರ್ಣಗೆಡ್ಡೆ. ಸುವರ್ಣಗೆಡ್ಡೆ. ಹಾಂ, ಸುವರ್ಣಗೆಡ್ಡೆ ನನ್ನ ಫೇವ್ರೇಟ್. ಹುಳಿ ಸಿಹಿ ಖಾರ ಚೆನ್ನಾಗಿದೆ. ಇದು ಇನ್ನೊಂದು ವಿಶೇಷ ಏನು ಅಂದರೆ ಅವತ್ತಿನ ದಿವಸ ಹಿತ್ತಾಳೆ, ಯೂಶಲ್ ಆಗಿ ತಮಿಳ್ನಾಡಲ್ಲಿ ಜಾಸ್ತಿ ಹಿತ್ತಾಳೆ ಜಾಸ್ತಿ ಉಪಯೋಗಿಸ್ತಾರೆ. ಹಾಗಾಗಿ ಇದು ಹಿತ್ತಾಳೆದ್ರಲ್ಲೇ ಕೊಡಬೇಕು ಅಂತ. ಅದಕ್ಕೆ ಹಾಗಾಗಿ ಬಾಣಲೆ ಒಳಗಡೆ ಆ್ಯಂಡ್ ಇನ್ನೊಂದು ಏನಂದರೆ ಹಿತ್ತಾಳೆ ಸ್ವಲ್ಪ ತಮಿಳ್ನಾಡಿನಲ್ಲಿ ಕುಕ್ಕಿಂಗ್ ಕೂಡ ಹಿತ್ತಾಳೆ. ಹೌದು. ಇವಾಗ ಪೊಂಗಲ್ ದಿನ ಪೊಂಗಪಾನೆ ಅಂತಾರೆ, ಅದು ಹಿತ್ತಾಳೆದು, ಅದನ್ನಲ್ಲೇ ಮಾಡ್ತಾರೆ. ಹೌದು, ಊರು ಹೊರಗಡೆ ಅದನ್ನಲ್ಲೇ ಮಾಡೋದು. ರೈಟ್, ನೋಡಿದ್ದೀನಿ. ಟೇಸ್ಟ್ ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಗಾರ್ನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಕಣ್ಣಳತೆ ಇಬ್ಬರದು ಬೌಲ್ ತುಂಬಲಿಲ್ಲ ಅಲ್ವಾ? ಮುಕ್ಕಾಲು ಆಯಿತು.
ಓಕೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಒಂಚೂರು ಹೆಚ್ಚು ಕಡಿಮೆ ಆಯಿತು. ಇಬ್ಬರದು ಅಷ್ಟೇ, ಇಬ್ಬರದು ಏನು ಡಿಫ್ರೆನ್ಸ್ ಏನಿಲ್ಲ ಜಾಸ್ತಿ. ನಾನು ಕೆಲವು ಪಾಯಿಂಟ್ಸ್ ಬರೆದಿಟ್ಕೊಂಡಿದ್ದೀನಿ, ನಾನು ನೇತ್ರ ಸ್ವಲ್ಪ ಡಿಸ್ಕಸ್ ಮಾಡ್ಕೊಂಬರ್ತೀನಿ. ಓಕೆ ಆಯಿತು. ತಮಿಳ್ನಾಡು, ರಾಜಸ್ಥಾನ ಫುಲ್ ಟೆನ್ಷನ್ ಆಗಿದ್ದಾರೆ. ಬಟ್ ನನಗೆ ತುಂಬ ಟೆನ್ಷನ್ ಆಯಿತು. ಯಾಕೆಂದರೆ ಎಲ್ಲ ಸೇಮ್ ಪಾಯಿಂಟ್ಸ್ ಇದೆ, ಎಲ್ಲೋ ಕೆಲವು ಪಾಯಿಂಟ್ಸ್ ಮಾತ್ರನೇ, ಎಲ್ಲೋ ಕೆಲವು ಇದರಲ್ಲಿ ಕಾಸ್ಟ್ಯೂಮು, ಗಾರ್ನಿಷಿಂಗು ತುಂಬ ಚೆನ್ನಾಗಿದೆ. ಟೇಸ್ಟ್ ಇಬ್ಬರದು ಚೆನ್ನಾಗಿತ್ತು. ಆಮೇಲೆ ಕಣ್ಣಳ್ತದ್ದು ಇಬ್ಬರು ಸೇಮೇ ಮಾಡಿದ್ದೀರಾ, ಯಾರ್ದು ತುಂಬಲಿಲ್ಲ. ಬಟ್ ಯಾರಾದರೂ ಒಬ್ಬರು ಗೆಲ್ಲಬೇಕಲ್ಲ. ಕರೆಕ್ಟ್. ಏನು ಮಾಡೋಣ ನೇತ್ರ? ನನ್ನ ಕಡೆ ನೋಡ್ಬೇಡಿ, ನೀವು ಯಾರು ಹೇಳೋದಿಲ್ಲ. ನಿಮ್ಗೆ ಯಾರು ಗೆಲ್ಬೋದು ಅನ್ನಿಸ್ತಾ ಇದೆ? ಸಹಜವಾಗಿ ನಮಗೆ ನಾವೇ ಗೆಲ್ಲಬೇಕು ಅನ್ನೋ ಆಸೆ ಇದೆ, ಗೆಲ್ಬೋದು ಅಂತ ಅನ್ನಿಸ್ತಾ ಇದೆ. ಕಷ್ಟಪಟ್ಟಿದ್ದೀವಿ. ಶ್ರೀರಂಗಮಣಿಯವ್ರು ಮಾತಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಪ್ಪ. ಯಾವ್ದಾರು ಒಂದು ಕ್ಯಾರೆಕ್ಟರ್ ಕೊಡಿಸ್ಬೇಕು ಒಳ್ಳೆ ಸೀರಿಯಲಲ್ಲಿ. ಎಲ್ಲರೂ ಹೇಳ್ತಾರೆ, ಯಾರು ಕೊಡ್ಸಲ್ವೇ? ನಾನು ಕೊಡಿಸ್ತೀನಿ ಬಿಡಿ ನಿಮಗೆ. ತೀರ್ಪು ಕೊಡ್ಬೇಕಷ್ಟೇ ಇವಾಗ. ಓಕೆ, ಎಲ್ಲ ಚೆನ್ನಾಗಿದೆ. ಎಲ್ಲೋ ಒಂದು ಪಾಯಿಂಟ್, ಕೆಲವು ಪಾಯಿಂಟ್ಸಲ್ಲಿ ತುಂಬಾ ಹತ್ತತ್ರಕ್ಕೆ ಬಂದಿದ್ದೀರಾ. ಜಾಸ್ತಿ ಡಿಫ್ರೆನ್ಸ್ ಏನಿಲ್ಲ, ಎಲ್ಲೋ ಒಂದು ಅರ್ಧ ಮುಕ್ಕಾಲು ಪಾಯಿಂಟಲ್ಲಿ ಇದಾಗಿರ್ಬೋದು ಅಷ್ಟೇ. ತುಂಬ ಚೆನ್ನಾಗಿತ್ತು. ಬಟ್ ಲಾಸ್ಟಲ್ಲಿ ಮುಂದಿನ ಸುತ್ತಿಗೆ ಹೋಗ್ತಾ ಇರೋರು ರಾಜಸ್ಥಾನವರು. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಕಂಗ್ರಾಟ್ಸ್. ಥ್ಯಾಂಕ್ ಯು. ನೀವು ಬೇಜಾರು ಮಾಡ್ಕೋಬೇಡಿ, ನನ್ನ ಬೈಕೋಬೇಡಿ. ಬೇಜಾರೇನಿಲ್ಲ. ಏನಾದರೂ ಹೇಳಿದಾರಲ್ಲ ಇದಿಲ್ಲದಿರೋ ಪಾರ್ಟ್ ಕೊಡಿಸ್ತೇನೆ ಅಂತ. ನನ್ನ ಜೊತೆ ಬಂದ್ಬಿಡಿ ನೀವು. ಇಲ್ಲಿವರೆಗೂ ಬಂದಿದ್ರೆ, ಇಷ್ಟು ಸುತ್ತವ್ರಿಗೆ ಬಂದಿರೋದೇ ಗ್ರೇಟು. ಮತ್ತು ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿರೋದು ತುಂಬಾ ಗ್ರೇಟು. ಚೆನ್ನಾಗೂ ಇತ್ತು ಎಲ್ಲ. ನೆಕ್ಸ್ಟ್ ಯಾವ್ದಾರು ಇದಾದರೆ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಿ. ಖಂಡಿತ. ಭವಾನಿ ಮತ್ತು ಗಿರಿಜಾ ಮಲ್ಲೇಶ್ವರಂನ ಬೆಸ್ಟ್ ಅತ್ತೆ ಸೊಸೆ ಆಗಿದ್ರಿ. ಈಗ ಮುಂದಿನ ಸ್ಥಿತಿಗೆ ಹೋಗೋಕ್ಕೆ ಎಲಿಜಿಬಲ್ ಆಗಿದ್ದೀರಾ. ಇನ್ನೊಂದು ಹೇಳೋಕೆ ಇಷ್ಟಪಡ್ತೀನಿ, ಬಿಕಾಸ್ ಇದೆಲ್ಲ ಸಪೋರ್ಟ್ಗೆ ಫ್ಯಾಮಿಲಿ, ಮಕ್ಕಳು ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೆಲ್ಲ ಬಂದು ಹಿಂಗೆ ಮಾಡಿ ತೋರ್ಸೋಕ್ಕೆ ಕೂಡ. ಸೊ ನನ್ನ ಮನೆಯಲ್ಲಿ ತುಂಬಾ ಫ್ಯಾಮಿಲಿ ಸಪೋರ್ಟ್ ಇದೆ, ಅದರಲ್ಲೂ ಎಸ್ಪೆಷಲಿ ಮೈ ಹಸ್ಬೆಂಡ್. ಬಿಕಾಸ್ ಎವ್ರಿ ಮ್ಯಾನ್ ದೇರ್ ಇಸ್ ಫಾರ್ ಎವ್ರಿ ಸಕ್ಸಸ್ ಮ್ಯಾನ್ ದೇರ್ ಇಸ್ ಅ ವಿಮೆನ್ ಅನ್ನೋದಕ್ಕಿಂತ ನನ್ನ ಲೈಫಲ್ಲಿ ಉಲ್ಟಾ ಆಗಿದೆ ಅದು. ಫಾರ್ ಎವ್ರಿ ಸಕ್ಸಸ್ ವುಮೆನ್ ದೇರ್ ಇಸ್ ಅ ಮ್ಯಾನ್ ಬಿಹೈಂಡ್ me. That was my husband Harish. So see how I ಖಂಡಿತ ನನ್ನ ಮಗ ಅಂತ ಹೇಳ್ಕೊಳಕ್ಕಾಗತ್ತಾ? ಎಷ್ಟು ಬೇಗ ನೋಡಿ ನನ್ನ ಮಗ ಅಂತೆ ಬಿಟ್ಕೊಡಲ್ವಲ್ಲ, ಅತ್ತೆ ಗೊತ್ತಲ್ಲೇ. ಸೊ ಈ ನಿಮ್ಮ ಜೀವಾಹಿನಿ ಮೂಲಕ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನನ್ನ ಹಸ್ಬೆಂಡ್ಗೆ. ಆ್ಯಂಡ್ ಐ ಲವ್ ಹಿಮ್ ಅ ಲಾಟ್. ನಾವು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ನಿಮ್ಗೆ ಬೇಜಾರಾಗ್ತಿದೆಯಾ? ಅಲ್ಲ, ಇವಾಗ ಸೋತ್ ಬಿಟ್ವಿ ಅಂದ್ರೆ ನಾವು ಬೆಸ್ಟ್ ಅತ್ತೆ ಸೊಸೆ ಆಗಲ್ಲ ಅಂತಿಲ್ಲ. ನಾವು ಸ್ಟಿಲ್ ವಿ ಡಿಕ್ಲೇರ್ ಇಂಡಿಯಾಸ್ ಬೆಸ್ಟ್ ಅತ್ತೆ ಸೊಸೆ. ಯಾಕೆ ನಾಟ್ ಓನ್ಲಿ ಬ್ಯಾಂಗ್ಳೂರ್, ವರ್ಲ್ಡ್. ಮಾತಿನವಲ್ಲಿ ಶ್ರೀರಂಗಮಣಿ ಅವರು ಸೈಲೆಂಟ್ ಆಗಿಬಿಟ್ಟಿದ್ದೀರಾ? ಸೈಲೆಂಟ್ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಸೋತಿದ್ದಕ್ಕೆ ಬೇಜಾರಿಲ್ಲ, ಪದೇ ಪದೇ ಇಲ್ಲಿ ಬಂದಿದ್ರೆ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಆಗ್ಬಿಟ್ಟಿದ್ರು. ಕ್ಯಾಮ್ರಾಮನ್ ಎಲ್ಲರೂ ತಲೆ ತಿನ್ಬೋದಾಗಿತ್ತು ಅಂತನಾ? ಲೈಫ್ನಿಂದ ಹಿಡಿದು ಎಲ್ಲರಿಂದನೂ. ಸೊ ಇನ್ನು ಮತ್ತೆ ಇಲ್ಲಿ ಬರೋದಿಲ್ವಲ್ಲ, ಯಾಕೆ ಬರಲ್ಲ? ಬಂದು ಏನಾದ್ರು ತಿಂಡಿ ಮಾಡ್ಕೊಂಡು ಎಲ್ರಿಗೂ ಕೊಡಿ, ತಿಂತಾರೆ. ಅದು ಬೇರೆ. ಖಂಡಿತವಾಗಿ ನಾನಂತರೂ ಕರಿತೀನಿ ನಿಮಗೆ. ಆಯ್ತು, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಶ್ರೀರಂಗಮಣಿಯವರೇ, ಸವಿತಾ ಅವರೇ, ಇಷ್ಟು ದಿವಸ ನಮ್ಮೊಂದಿಗೆ ಅಡುಗೆ ಮಾಡೋದನ್ನು ತೋರಿಸಿ, ನಗೋದನ್ನು ತೋರಿಸಿ, ನಮ್ಮ ಜೊತೆ ಊಟ ಮಾಡಿ ತಿಂಡಿ ತಿಂದು ಇವತ್ತು ನಮ್ಮಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದೀರಾ. ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನಿಜವಾಗ್ಲೂ ದೂರ ಹೋಗ್ತೀವಿ ಅಂತ ಹೇಳಿ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಹಾಗಾಗಿ ಸ್ಪರ್ಧೆನಲ್ಲಿ ಸೋತು ಅಂತ ಅಷ್ಟೇನು ಬೇಜಾರಾಗ್ತಾ ಇಲ್ಲ. ಸ್ಪರ್ಧೆ ಮೇಲೆ ಒಬ್ಬರು ಗೆಲುವು ಒಬ್ಬರು ಸೋಲು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಹೌದು, ಹೆಲ್ದಿ ಕಾಂಪಿಟೇಷನ್ ಇದರಿಂದ ಹೇಳ್ತಾ ಇದ್ದೀನಿ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ರೌಂಡ್ ಗೆಲ್ಲಿ ಅಂತಾನೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನಮ್ಮ ಜೊತೆ ಕಾಂಪೀಟ್ ಮಾಡಿದವರು ಅನ್ನೋದೊಂದು ಹೆಮ್ಮೆ ಇರುತ್ತೆ. ಅಲ್ಲ, ನೀವು ಹೇಳಿದ್ರಿ ನಾವು ಇಂಡಿಯಾದು ಬೆಸ್ಟ್ ಅತ್ತೆ ಸೊಸೆ, ಬ್ಯಾಂಗ್ಳೂರ್ದಲ್ಲ ಇಂಡಿಯಾದು ಅಂತ. ರಿಯಲಿ ಗ್ರೇಟ್. ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದರೆ ಇವತ್ತಲ್ಲ ನಾಳೆ ನಿಮ್ಮ ಲೈಫ್ ಇಷ್ಟು ಸುಸೂತ್ರವಾಗಿ ಹೋಗುತ್ತೆ ಅಂದರೆ ಬೇರೆಯವ್ರು ಯಾರು ಅಂದ್ಕೊಳ್ತಾರೆ, ಅಯ್ಯೋ ಎಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅಂದ್ಕೊಳ್ಬೇಕು. ಬರೀ ಇಂಡಿಯಾದಷ್ಟೇ ಅಲ್ಲ, ಪ್ರಪಂಚಕ್ಕೆ ಬೆಸ್ಟ್ ಅತ್ತೆ ಸೊಸೆ ಆಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಜೊತೆ ಇಷ್ಟು ದಿನ ಇದ್ದಿದ್ದಕ್ಕೆ ಜೀ ಕನ್ನಡದ ಪರವಾಗಿ ಮತ್ತು ನಮ್ಮ ರುಚಿ ಅಭಿರುಚಿ ತಂಡದ ಪರವಾಗಿ ನಮ್ಮ ಜೊತೆ ಇರೋ ಕ್ಷಣವನ್ನು ನಾವು ಯಾವಾಗೂ ಮರೆಯೋಕ್ಕಾಗಲ್ಲ. ಕೆಲವೆಲ್ಲ ಮರೆಯೋಕ್ಕಾಗದೇ ಇಲ್ಲ ಬಿಡಿ, ಯಾವಾಗಲೂ ನೆನೆಸ್ಕೊಳ್ಳೋಂಥ. ಎಸ್. ನಮಸ್ಕಾರ. ನಮಸ್ಕಾರ. ನಮ್ಮ ಜೊತೆ ಇವತ್ತು 2ನೇ ದಿನ ಕಳೆದಿದ್ದೀರಾ. ಹೇಗೆ ಅನ್ನಿಸ್ತು ನಿಮಗೆ?
ತುಂಬ ಖುಷಿ ಆಗ್ತಿದೆ ನೇತ್ರ. ಇವತ್ತು ತುಂಬ ಟಫ್ ಆಗಿತ್ತು ಕಾಂಪಿಟೇಷನ್ನು. ನನಗೆ ಏನು ಮಾಡೋದು, ಯಾವ ರೀತಿ ಜಡ್ಜ್ಮೆಂಟ್ ಕೊಡೋದು ಅಂತ ತುಂಬಾ ಯೋಚನೆ ಮಾಡಿ ಶ್ರೀರಂಗಮಣಿ ಸವಿತಾ ಅವ್ರನ್ನ ಕಳಿಸುವಾಗ ತುಂಬಾ ಬೇಜಾರಾಯಿತು. ಯಾಕಂದರೆ ಹಿಂದಿನ ಎಪಿಸೋಡ್ಸ್ ಎಲ್ಲ ನೋಡಿದ್ದೆ. ಚೆನ್ನಾಗಿತ್ತು. ಏನು ಮಾಡೋದು, ಯಾರಾದರೂ ಒಬ್ರು ಹೋಗಲೇಬೇಕಲ್ವಾ, ಎಲಿಮಿನೇಟ್ ಆಗಲೇಬೇಕು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮತ್ತು ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಆಶಾರಾಣಿ ಅವರೇ. ನಮಸ್ಕಾರ.